ಇನ್ನು ಬಿಸಿ ಊಟದ ಅಧ್ವಾನ ಒಂದಾ ಎರಡ ಚಿಕ್ಕಮಗಳೂರಿನಲ್ಲೂ ಕೂಡ ಇದು ಇಂಥ ಪ್ರಕರಣಗಳು ಬರ್ತಾ ಇವೆ. ಕಡೂರು ತಾಲೂಕಿನ ಬಿಟ್ಟೇನಹಳ್ಳಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಬಿಟ್ಟೇನಹಳ್ಳಿ ಚೆನ್ನಾಗಿದೆ, ಯಾರ್ಯಾರು ಬಿಟ್ಟಿರ್ತಾರಲ್ಲ ಅದನ್ನು ಇಲ್ಲಿ ಕಳಿಸಿದ್ದಾರೆ ಅಂತ ಅನ್ಸುತ್ತೆ. ಮೊಟ್ಲಿ ದವಸ ಧಾನ್ಯಗಳನ್ನು ಬಿಸಿ ಊಟದ ಅನ್ನದಲ್ಲಿ ಹುಳು ಇದೆ. ಪೋಷಕರೇ ಹೋಗಿ ಅಡುಗೆ ಮನೆಯನ್ನು ತಡ್ಕಾಡಿದ್ದಾರೆ. ಅಲ್ಲಿ ಹುಳುಗಳು ತುಂಬಿರುವಂಥ ದವಸ ಧಾನ್ಯಗಳು ಪತ್ತೆಯಾಗಿವೆ. ಅನ್ನ ಸಾಂಬಾರಿನ ಪಾತ್ರೆಯಲ್ಲಿ ಹುಳುಗಳ ರಾಶಿ. ಒಳಗೆ ಆಯ್ತಾ ಕರ್ಕರಿ ಅವರು ಹಿಂಗೆ ಮಾಡಿದ್ದಾರೆ ಸರ್, ವಿಡಿಯೋ ಮಾಡಿ ಅಂತೀರಲ್ಲಿ. ಸರ್ಕಾರದಿಂದ ದವಸ ಧಾನ್ಯಗಳು ಬರೋದೇ ಹಿಂಗೆ, ನಾವೇನು ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ ಶಿಕ್ಷಕರು. ಶಾಲೆ ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ರೀತಿ ಅಡುಗೆ ಮಾಡಿ ಹಾಕ್ಬಿಟ್ರೆ ಗತಿ ಏನು ಅಂತ ಕೇಳಿದ್ರು. ಸರ್ಕಾರದಿಂದ ಬರ್ತಿರೋದೇ ಹಾಗೆ, ಎಷ್ಟು ಅಂತ ನಾವು ಸೋಸ ಸಾಧ್ಯ, ಎಷ್ಟು ಅಂತ ಕ್ಲೀನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ನೋಡಿ ಬಿಸಿ ಊಟ ಯೋಜನೆ. ಯಾಕೆ ಮಾಡ್ತೀರಿ ಇಂಥವನ್ನೆಲ್ಲ? ಯಾಕೆ ಮಾಡ್ತೀರಿ? ನಿಮಗೆ ಮಕ್ಕಳುಗಳಿಗೆ ನಿಮಗೆ ಅನ್ನ ಕೊಡೋವಂಥ ಯೋಗ್ಯತೆ ಇಲ್ಲ ಅಂತಂತಂದರೆ ಯಾಕಿದ್ರಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಮಂತ್ರಿಗಳು, ಸಂಬಂಧಪಟ್ಟಂಥ ವ್ಯವಸ್ಥೆ? ನಾಚಿಕೆ ಆಗಬೇಕು ನಿಜಕ್ಕೂ.